ದೇವರಿಗೆ ಮಹಿಮೆ ಉಂಟಾಗಲಿ. ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ಸ್ತೋತ್ರ. ಈ ಸಮಯದಲ್ಲಿ ವಾಕ್ಯವನ್ನು ಹಂಚುವಂತ ನನ್ನೊಟ್ಟಿಗೆ ನೀವು ಮಾತನಾಡ್ರಿ. ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ ನಿನ್ನ ಮಾತುಗನುಸಾರವಾಗಿ ನಾವು ಈ ಲೋಕದಲ್ಲಿ ಜೀವಿಸುವ ಹಾಗೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಇವತ್ತಿನ ವಾಕ್ಯಾಂಶ ಮತ್ತೊಂದು ಸಾರಿ ಹೇಳ್ತಾ ಇದ್ದೇನೆ. ಸೈತಾನನ ಕುತಂತ್ರಗಳು ದೇವರಿಂದ ಜಯ. ಯಾವ ರೀತಿ ಸೈತಾನ ಕುತಂತ್ರ ಮಾಡ್ತಾನೆ ಅಂತ ನೋಡುವಾಗ, ಹಾದಿಯಲ್ಲೇ ಅಂದ್ರೆ ಈ ಭೂಮಿಯನ್ನ, ಆಕಾಶವನ್ನ, ಅದರಲ್ಲಿರೋ ಎಲ್ಲವನ್ನು ಸೃಷ್ಟಿ ಮಾಡಿ ದೇವರು ಮೊದಲನೇ ಮನುಷ್ಯನನ್ನ, ಮೊದಲನೇ ಸ್ತ್ರೀಯನ್ನು ಸೃಷ್ಟಿ ಮಾಡಿ ಈ ಲೋಕದ ಮೇಲೆ ಎಲ್ಲ ರೀತಿಯ ಮರ ಗಿಡಗಳನ್ನು, ಹಣ್ಣು ಹಂಪಗಳು, ಕಾಯಿ ಪಲ್ಯಗಳು, ಗೆಡ್ಡೆ ಗೆಣಸುಗಳು ಎಲ್ಲ ಸೃಷ್ಟಿ ಮಾಡಿದ್ದೀನಿ. ಇದರಲ್ಲೆಲ್ಲ ತಿಂದುಕೊಂಡು ಸುಖವಾಗಿ ಸಂತೋಷವಾಗಿ ನೀವಿರ್ರಿ ಅಂತೇಳಿ ಒಂದು ಏದೇನೆಂಬ ವನವನ್ನ ಸೃಷ್ಟಿ ಮಾಡಿ ಆ ಸ್ತ್ರೀ ಪುರುಷರನ್ನ ಆ ಏದೇನು ವನದಲ್ಲಿ ಬಿಟ್ಟಿರ್ತಾರೆ. ಅವಾಗ ಅದರಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಇರ್ತವೆ. ಅಂತ ಸಂದರ್ಭದಲ್ಲಿ ಒಬ್ಬ ಆಪಾದಕ ಅಂದ್ರೆ ಸೈತಾನನು, ಅವನಿಗೆ ಆತ್ಮ ಇದೆ, ಅವನಿಗೆ ಶರೀರ ಇಲ್ಲ. ಸೈತಾನನಿಗೆ ಆತ್ಮ ಇದೆ, ಶರೀರ ಇಲ್ಲ. ಅದಕ್ಕಾಗಿ ಈ ಮನುಷ್ಯರೊಟ್ಟಿಗೆ ಮಾತನಾಡಬೇಕಂದ್ರೆ ಅವನಿಗೂ ಶರೀರ ಬೇಕಾಗುತ್ತೆ. ಆ ಶರೀರ ಬೇಕಂದ್ರೆ ಆವಾಗ ಸಮಯದಲ್ಲಿ ನೋಡ್ಬೇಕಾದ್ರೆ ಆದಾಮ ಅವ್ರು ಬಿಟ್ರೆ ಇನ್ನು ಪ್ರಾಣಿಗಳು ಮಾತ್ರ ಇದೆ. ಆ ಪ್ರಾಣಿಗಳ ಹತ್ರ ಹೋಗ್ತಾನೆ, ಎಲ್ಲೆಲ್ಲೋ ಪ್ರಾಣಿಗಳ ಹತ್ರ ಹೋದ್ರೆ ಯಾವ ಪ್ರಾಣಿ ಅವಕಾಶ ಕೊಡೋದಿಲ್ಲ. ಕೊನೆಗೆ ಅವನೆಲ್ಲ ಸುತ್ತಿ ಕೊನೆಗೆ ಸರ್ಪದ ಹತ್ರ ಬರ್ತಾನೆ. ಸರ್ಪದ ಹತ್ರ ಬಂದಾಗ ಸರ್ಪ ಎಂತದಂದ್ರೆ ಯುಕ್ತಿಯುಳ್ಳದ್ದು, ಅಂದ್ರೆ ಅದಕ್ಕೆ ವಿಶೇಷವಾದ ಒಂದು ತಿಳುವಳಿಕೆ ಇರ್ತದೆ. ಅದು ಲಾಭ ಇಲ್ದಿದ್ದು ಏನು ಮಾಡಲ್ಲ. ಯುಕ್ತಿಯುಳ್ಳದಂತೇಳಿ ನಾವು ಓದ್ಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ 1ನೇ ವಚನ ನಾವು ಓದ್ಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು. ಅಂದ್ರೆ ಅಲ್ಲಿ ಕ್ವಶನ್ ಆಗಿ ಕೇಳ್ತಾ ಇದ್ದೆ. ಆ ಸರ್ಪ ಅವಳ ಹತ್ರ ಬರಕ್ ಮೊದಲು ಆ ಸರ್ಪದಲ್ಲಿ ಯಾರಿದ್ದಾರೆ? ಸೈತಾನ್ ಇದ್ದಾನೆ. ನಾನು ಅವಾಗಲೇ ಹೇಳಿದೆ, ಸರ್ಪವು ಯುಕ್ತಿಯುಳ್ಳದಾಗಿ. ಯಾವ ಸರ್ಪ ಯಾವ ರೀತಿ ಯುಕ್ತಿಯುಳ್ಳದಂದ್ರೆ ಲಾಭ ಇಲ್ಲದ್ದು ಅದೇನು ಮಾಡೋದಿಲ್ಲ ಸರ್ಪ. ಆ ಸೈತಾನಿಗೆ ದೇಹ ಬೇಕಾಗಿತ್ತು, ಯಾವ ಪ್ರಾಣಿನ ಅವಕಾಶ ಕೊಡೋದಿಲ್ಲ. ಅವಾಗ ಸರ್ಪದ ಹತ್ರ ಬಂದು, ನನ್ಗೊಂದು ಸ್ವಲ್ಪ ಸಹಾಯ ಮಾಡ್ತೀಯಾ? ಏನ್ ಸಹಾಯ ಮಾಡ್ಬೇಕಂದ್ರೆ, ನನ್ಗೊಂದು ಸ್ವಲ್ಪ ಸಮಯ ನಿನ್ನ ದೇಹದಲ್ಲಿ ಬರೋದಕ್ಕಾಗಿ ನನ್ಗೆ ಸಹಾಯ ಮಾಡು. ನನಗೆ ದೇಹ ಇಲ್ಲ, ನನ್ನ ಆತ್ಮ. ದೇವಗಳಿಗೆ ಆತ್ಮ ಇರುತ್ತೆ, ದೇಹ ಇರೋದಿಲ್ಲ. ಹಾಗಾಗಿ ದೇವಗಳು ಏನ್ ಮಾಡ್ತವೆ? ಮನುಷ್ಯರಲ್ಲಿ ಬಂದು ಕಾರ್ಯ ಮಾಡ್ತವೆ. ಆ ರೀತಿ ಅದು ದುರಾತ್ಮ, ಆ ಸೈತಾನನು ದೆವ್ವ ಅನೇಕ ವಿಧಗಳಲ್ಲಿ ಕರಿಬಹುದು ಅದನ್ನ. ಆ ಕೆಡುಕನು ಆ ಸೈತಾನ್ ಏನ್ ಮಾಡ್ತಾನೆ? ಸರ್ಪಕ್ಕೆ ಅವಕಾಶ ಕೇಳಿದಾಗ ಸರ್ಪ ಯುಕ್ತಿಯುಳ್ಳದಾಗಿದ್ದರಿಂದ, ಸರಿ ನಾನು ನಿನಗೆ ಅವಕಾಶ ಕೊಡ್ತೀನಿ, ನಿನ್ನಿಂದ ನನಗೇನ್ ಲಾಭ? ನಾನೇನು ನಿನ್ಗೆ ಅವಕಾಶ ಕೊಡ್ತೀನಿ, ನಿನ್ನಿಂದ ನನ್ಗೇನ್ ಲಾಭ ಅಂತ ಹೇಳುವಾಗ ಆ ಸೈತಾನನ್ ಹೇಳ್ತಾನೆ ಸರ್ಪಕ್ಕೆ, ನೀನು ನಿನ್ನ ದೇಹದಲ್ಲಿ ನನಗೆ ಸ್ವಲ್ಪ ಅವಕಾಶ ಕೊಟ್ರೆ ನಾನು ನಿನ್ನನ್ನು ಈ ಲೋಕದಲ್ಲಿ ಒಳ್ಳೆ ದೇವರಾಗಿ ಮಾಡ್ತೀನಿ. ಏನು, ನೀನು ಎಲ್ಲರೂ ಕೈ ಮುಗಿಯುವ ಹಾಗೆ, ಎಲ್ಲರೂ ನಿನ್ನ ಪೂಜೆ ಮಾಡುವ ಹಾಗೆ ನಾನು ನಿನ್ಗೆ ಅವಕಾಶ ಕೊಡ್ತೀನಿ ಅಂತಾನೆ. ಯಾಕಂದ್ರೆ ಆ ಸೈತಾನನ್ ಯಾರಂದ್ರೆ ದೇವಲೋಕದಿಂದ, ದೇವರಿಂದ ಕೆಳಗೆ ಬಿದ್ದಲ್ಪಟ್ಟವನು, ಕೆಳಕ್ಕೆ ಬೀಳಲ್ಪಟ್ಟವನು. ದೇವರು ಮುಂದೆ ಅಪರಾಧ ಮಾಡದ್ರಿಂದ ಆ ಸೈತಾನನ ದೇವಲೋಕದಿಂದ ಭೂಲೋಕಕ್ಕೆ ತಳ್ಳಿಪಟ್ಟಿರ್ತಾನೆ. ಅವನಿಗೆ ದೇವರ ಶಕ್ತಿ ಕೂಡ ಇರ್ತದೆ. ಆ ಶಕ್ತಿ ಇರೋದ್ರಿಂದ ನಾನೇನ್ ಮಾಡ್ತೀನಿ, ನೀನ್ ನನ್ಗೆ ಅವಕಾಶ ಕೊಟ್ರೆ ಈ ಭೂಲೋಕದಲ್ಲಿ ಎಲ್ಲರೂ ನಿನ್ಗೆ ನಮಸ್ಕಾರ ಮಾಡೋ ರೀತಿಯಲ್ಲಿ, ನಿನ್ಗೆ ಪೂಜೆ ಮಾಡೋ ರೀತಿಯಲ್ಲಿ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಅದು ಒಪ್ಕೊಳ್ತದೆ. ಓ ಹೌದಾ, ನನ್ಗೂ ಒಳ್ಳೆ ಸ್ಥಾನ ಬರ್ತದೆ ಅಂತೇಳಿ, ಸರಿಗೋ ನಾನು ದೇಹ ನೀನು ಕೊಟ್ಟಿದ್ದೀನಿ, ಯೂಸ್ ಮಾಡ್ಕೊ ಅಂತ ಹೇಳುವಾಗ ಸೈತಾನು ಅದ ಸರ್ಪದ ದೇಹದ ಮೇಲೆ ಬಂದಾಗ ಅವಾಗ ಏನಾಗುತ್ತೆ, ಅವನು ಬಂದು ಸರ್ಪ ರೂಪದಲ್ಲೇ ಬಂದು ಹವಳ ಹತ್ರ ಬರ್ತಾನೆ. ದೇವರು ಆದಾಮ ಹವಳನ್ನು ಸೃಷ್ಟಿ ಮಾಡಿದ್ದಾನೆ. ಸ್ತ್ರೀಯರಿಗೆ ಹಬಲೆಯರು ಅಂತ ಹೇಳ್ತಾರೆ.
ಬೈಬಲ್ ಅನುಸಾರವಾಗಿ ಹಬೇಲು ಹೇಳ್ತಾರೆ, ಆ ಲೋಕಾನುಸಾರವಾಗಿ ಸ್ತ್ರೀ ಹಬೇಲೇಳು ಅಂತ ಹೇಳ್ತಾರೆ. ಹಾಗೆ ಆ ಸ್ತ್ರೀ ಹತ್ರ ಬಂದು ಏನ್ ಮಾಡ್ತಾರೆ ಅಂದ್ರೆ, ಏನವ್ವ ಈ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಬಾರ್ದಂತ ದೇವ್ರು ಹೇಳಿದ್ದು ನಿಜನಾ ಅಂತ ಒಂದು ಕ್ವಶನ್ ಆಗ್ತಾನೆ. ನಿಜವಾಗ್ಲೂ ಅವಳಿಗೆ ದೇವ್ರು ಹೇಳಿರೋದಿಲ್ಲ, ಅವಳ ಯಜಮಾನಾಗಿರುವಂತ ಆದಾಮನಿಗೆ ಹೇಳಿರ್ತಾನೆ, ಎಲ್ಲಾ ರೀತಿಯ ಹಣ್ಣುಗಳು ತಿನ್ರಿ, ಆದ್ರೆ ಒಳ್ಳೆಯದರ ಕೆಟ್ಟದ ಅರ್ಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ನೀನ್ ತಿನ್ನಬಾರ್ದು ಅಂತ ಹೇಳಿರ್ತಾನೆ. ಅಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಈ ಆದಾಮನು ತನ್ನ ಹೆಂಡತಿ ಆದವಳಿಗೆ ಹೇಳಿರ್ತಾನೆ, ನೋಡು ಈ ಮರದ ಎಲ್ಲ ಹಣ್ಣುಗಳು, ಈ ಒಂದು ವನದಲ್ಲಿರುವಂತ ಎಲ್ಲ ಹಣ್ಣುಗಳು ನಾವು ತಿನ್ಬೋದು, ಆದ್ರೆ ಈ ಒಂದು ಹಣ್ಣು ತಿನ್ನಬಾರ್ದು ಅಂತ ದೇವ್ರು ಹೇಳಿದ್ದಾನೆ, ಅದು ತಿಂದಿದ್ರೆ ನಾವು ಸತ್ತೋಗ್ತೀವಿ ಅಂತ ಹೇಳಿದ್ದಾನೆ. ಇಷ್ಟು ಹಣ್ಣುಗಳು ಇದ್ಕೊಂಡು ನಮ್ಗೆ ಏಕೆ ಬೇಕು, ದೇವ್ರು ಹೇಳಿದ ಮೇಲೆ ತಿನ್ನೋದು ಬೇಡ ಅಂತ ಬಿಟ್ಬಿಟ್ಟಿರ್ತಾರೆ. ಆದ್ರೆ ಸರ್ಪ, ಆ ಸೈತಾನನು ಸರ್ಪರ ಮುಖಾರ ಬಂದು ಆಕೆಗೆ ಒಂದು ಅನುಮಾನ ಹುಟ್ಟಿಸ್ತಾನೆ. ಆಕೆ ಅವಾಗ ಏನ್ ಹೇಳ್ತಾಳೆ ಅಂದ್ರೆ, ಆ ಸೈತಾನನಿಗೆ, ಆ ಸ್ತ್ರೀಯು ತೋಟದಲ್ಲಿರುವ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವೆಂದು ದೇವರು ಹೇಳಿದ್ದಾನೆ ಅಂದನು. ಅಂದ್ರೆ ಆಕೆ ಹೇಳ್ತಾ ಇದ್ದಾಳೆ, ನೋಡು ಎಲ್ಲ ಹಣ್ಣುಗಳು ನಾವು ತಿನ್ಬೋದಂತೆ, ಈ ತೋಟದ ಮಧ್ಯದಲ್ಲಿ ಇದೆಯಲ್ಲ ಈ ಹಣ್ಣು ಮಾತ್ರ ನಾವು ತಿನ್ನಬಾರ್ದಂತೆ, ತಿಂದ್ರೆ ಅದನ್ನ ಮುಟ್ಟಬಾರ್ದಂತೆ, ಅದು ತಿನ್ಲೂ ಕೂಡದಂತೆ, ತಿಂದ್ರೆ ನಾವು ಸತ್ತೋಗ್ತೀವಿ ಅಂತ ದೇವ್ರು ಹೇಳಿದ್ದಾನೆ, ಅದಕ್ಕೆ ಈ ಹಣ್ಣು ಮಾತ್ರ ನಾವು ತಿಂದಿಲ್ಲ ಅಂತ ಹೇಳುವಾಗ ಆ ಸೈತಾನ್ ಹೇಳ್ತಾನೆ ಆಕೆಗೆ, ಏನವಾ ನಿಂಗೆ ಅಷ್ಟು ಮಾತ್ರ ತಿಳುವಳಿಕೆ ಅಲ್ವಾ, ಅಷ್ಟು ಮಾತ್ರ ಬುದ್ಧಿ ಇಲ್ವಾ, ಇಷ್ಟು ಹಣ್ಣುಗಳು ತಿಂದಾಗ ನಿನ್ಗೆ ಏನೂ ಆಗಿಲ್ಲ, ಹಣ್ಣದು ಯಾಕೆ ತಿನ್ನಬಾರ್ದು ಅಂತ ದೇವ್ರು ಹೇಳಿದ್ದಾನೆ ನಿನ್ಗೆ ಗೊತ್ತುಂಟಾ? ಇಲ್ಲ ನನ್ಗೆ ಗೊತ್ತಿಲ್ಲ. ಅಂದ್ರೆ ಈ ಹಣ್ಣು ನೀನ್ ತಿಂದ್ಬಿಟ್ರೆ ನೀನು ದೇವ್ರಂತ ಆಗ್ಬಿಡ್ತೀಯಾ? ಅಲ್ಲಿ ನೋಡ್ರಿ 4ನೇ ವಚನ 5ನೇ ವಚನದಲ್ಲಿ ಏನ್ ಹೇಳ್ತದೆ, 4ನೇ ವಚನ, ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯೋದಿಲ್ಲ, ಏನು ಆ ಹಣ್ಣು ತಿಂದ್ರೆ ಯಾವತ್ತಿಗೂ ಸಾಯೋದಿಲ್ಲ, ನೀವೇಗೂ ಸಾಯೋದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು. ಮೊದಲನೇದಾಗಿ ನಿಮ್ಮ ಕಣ್ಣುಗಳು ತೆರೆಯುವು. ದೇವರು ಆದಾಮ ಅವಳನ್ನ ಸಣ್ಣ ಮಕ್ಕಳಾಗಿ ಸೃಷ್ಟಿ ಮಾಡಲಿಲ್ಲ, ಅವ್ರನ್ನೇನ್ ಮಾಡ್ತಾನಂದ್ರೆ ದೊಡ್ಡವರು ಹೆಚ್ಚು ಕಡಿಮೆ 30 ವರ್ಷ ಪ್ರಾಯದಲ್ಲೇ ಸೃಷ್ಟಿ ಮಾಡಿರ್ತಾರೆ ಆದಾಮನ ಅವಳನ್ನ. ಹಾಗಾಗಿ ಅವರು ಪ್ರಾಯಸ್ಥರಾಗೇ ಇರ್ತಾರೆ, ಆದಾಮ ಅವಳು ಇಬ್ರು ಪ್ರಾಯಸ್ಥರಾಗಿರ್ತಾರೆ. ಅವಾಗ ಅವರು ಬೆತ್ತರಾಗಿರ್ತಾರೆ, ಅವ್ರ ಮೈ ಮೇಲೆ ಬಟ್ಟೆ ಇರೋದಿಲ್ಲ, ಬಟ್ಟೆ ಇಲ್ದಿದ್ರು ಅವ್ರೇನಾಗಿರ್ತಾರೆ, ಸಮಾಧಾನವಾಗಿರ್ತಾರೆ, ಆರಾಮಾಗಿ. ಏನ್ ನೋಡಿ ಮಕ್ಳು ಹೆಂಗಿದ್ದಾರೋ ಆ ರೀತಿ ಇರ್ತಾರೆ, ಅವ್ರಿಗೆ ಯಾವುದೇ ಒಂದು ನಾಚಿಕೆ ಆಗೋದಿಲ್ಲ, ಯಾವುದೇ ಒಂದು ಅಷ್ಟೊಂದು ಪುರುಷನಿಗಿರ್ತಾರೆ ಹೆಣ್ಣಿಗಿರ್ತಾಳೆ ಅಂತ ಯಾವುದೇ ಒಂದು ಜ್ಞಾನ ಇಲ್ಲ, ಆದ್ರೆ ಅವರು ಚೆನ್ನಾಗಿರ್ತಾರೆ. ಗಂಡ ಹೆಂಡತಿ ಆದ್ರೂ ಅವ್ರಿಗೆ ಯಾವುದೇ ಕೆಟ್ಟ ಆಲೋಚನೆ ಇರೋದಿಲ್ಲ, ಎಳೆ ಮಕ್ಕಳಂತ ಅವರು ಇರ್ತಾರೆ, ತೋಟದಲ್ಲಿ ಬೇಕಾದ ಹಣ್ಣುಗಳು ತಿನ್ಕೊಂಡು ಸಮಾಧಾನವಾಗಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತಂದ್ರೆ ಪ್ರಿಯರೇ, ಅವರು ಒಳ್ಳೆದಾಗಿ ನಿಮ್ಗೆ ನಿಮ್ಮ ಕಣ್ಣುಗಳು ತೆರೆಯಲ್ವವು. ಎರಡನೇದಾಗಿ ನೀವು ದೇವರಂತಾಗಿ ಒಳ್ಳೆಯದರ ಕೆಟ್ಟದ ಭೇದವನ್ನು ಅರ್ಥವರಾಗಿರುವಿ. ಏನಂತೆ, ನೀವು ದೇವರಾಗ್ಬಿಡ್ತೀರಿ. ಮೊದಲು ನಿಮ್ ಕಣ್ಣು ತೆರೀತದೆ, ಎರಡನೇದಾಗಿ ನೀವು ದೇವರಂತರಾಗ್ಬಿಡ್ತೀರಿ. ನೀವು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನಿಮ್ಗೆಲ್ಲ ತಿಳ್ಕೊಳ್ತೀರಿ. ಇವಾಗ ಅವ್ರಿಗೆ ಕಣ್ಣುಗಳಿದೆ, ಆದಾಮ ಅವಳ ಕಣ್ಣುಗಳಿದೆ, ಆದ್ರೆ ಯಾವ ಕಣ್ಣುಗಳಿದೆ ಅಂದ್ರೆ ಆತ್ಮಿಕವಾದ ಕಣ್ಣುಗಳಿದೆ, ಎಳೆ ಮಕ್ಕಳ ಕಣ್ಣುಗಳಿದೆ. ಅವ್ರಿಗೆ ಹಣ್ಣು ತಿಂದ್ರೆ ಯಾವ ಕಣ್ಣುಗಳು ಬರ್ತವೆ, ಶಾರೀರಿಕವಾದ ಕಣ್ಣುಗಳು ಬರ್ತವೆ. ಶಾರೀರಿಕವಾದ ಕಣ್ಣುಗಳು ಬಂದಾಗ ಅವ್ರ ದೇಹಗಳು ಅವ್ರು ನೋಡ್ಕೊಳ್ತಾರೆ. ಓ ನನ್ನ ಅಂಗಾಂಗಗಳಿಗಿದೆ, ಪುರುಷನ ನಾನು ಹೀಗೀಗಿದ್ದೇನೆ, ಸ್ತ್ರೀ ನಾನು ಹೀಗೀಗಿದ್ದೇನೆ. ಅವಾಗ ಅವ್ರ ನಾಚಿಕೆ ಹುಟ್ಟುತ್ತೆ, ಅವ್ರಿಗೆ ಕ್ಷೇಮ ಆಗುತ್ತೆ. ಆದ್ರಿಂದ ಆ ದೇವರು ಆ ನಾಚಿಕೆ ಅವರಲ್ಲಿ ಇರಲ್ಲ. ಎಳೆ ಮಕ್ಕಳ ಸ್ವಭಾವ ಕೊಟ್ಟಿರ್ತಾನೆ, ಎಳೆ ಮಕ್ಕಳ ಕಣ್ಣಿನ ದೃಷ್ಟಿ ಕೊಟ್ಟಿರ್ತಾನೆ. ಹಾಗಾಗಿ ಅವರಲ್ಲಿ ಯಾವ ಒಂದು ಪಾಪ ಇರೋದಿಲ್ಲ, ಅವರು ಶುದ್ಧರಾಗಿ ಇರ್ತಾರೆ. ಒಳ್ಳೆ ಯೌವನಸ್ಥರಾಗಿದ್ರು ಶುದ್ಧರಾಗಿ ಎಳೆ ಮಕ್ಕಳ ರೀತಿಯಲ್ಲಿ ಅವರು ಮಲಗ್ತಾರೆ, ಎಳೆ ಮಕ್ಕಳ ರೀತಿಯಲ್ಲಿ ಅವರು ಕಾಯಿಪಲ್ಯ ತಿನ್ನು ಜೊತೆಯಾಗಿ ಓಡಾಡ್ಕೊಂಡಿರ್ತಾರೆ. ಆಮೇಲೆ ಒಳ್ಳೇದ್ರ ಕೆಟ್ಟದ ಭೇದವನ್ನು ಅರ್ಥವರಾಗಿರ್ರಿ. ಇವಾಗ ಒಳ್ಳೇದು ಕೆಟ್ಟದ್ದು ಏನ್ ಬೇಕು ಮಕ್ಕಳಿಗೆ, ಆ ಮಕ್ಕಳಿದ್ದಾರೆ, ಹೊಟ್ಟೆ ಹೆಸರು ಊಟ ಕೊಡ್ತಾರೆ,
ಅವ್ರ ಬಟ್ಟೆ ಕೊಡ್ತೀವಿ, ಸ್ನಾನ ಮಾಡ್ತೀವಿ, ಅವ್ರ ಸ್ಕೂಲ್ಗೆ ಆದ್ರೂ ಹೋಗ್ತಾರೆ ಬರ್ತಾರೆ, ಅವ್ರಿಗೆ ಏನ್ ಬೇಕೋ ತಂದೆ ತಾಯಿಗಳ ಆ ಅಗತ್ಯಗಳು ಪೂರೈಸುವಾಗ ಇನ್ನು ಅವ್ರಿಗೆ ಒಳ್ಳೇದು ಯಾವ್ದು ಬೇಕು ಕೆಟ್ಟದ್ದು ಯಾವ್ದು ಬೇಕು ಬೇಕಾಗಿಲ್ಲ. ಆದರೆ ಅಲ್ಲಿ ಅವ್ರಿಗೊಂದು ಅನುಮಾನ ಹೊಡಿಸ್ತಾರೆ, ಒಳ್ಳೇದಂದ್ರೆ ಏನು ಕೆಟ್ಟದ್ದೇನು ಅವ್ರಿಗೆ ಬೇಕಾಗಿಲ್ಲ. ಆದ್ರೆ ಆ ಸೈತಾನ ಏನ್ ಮಾಡ್ತಾನೆ, ಸರ್ಪದ ಮುಖಾಂತರ ಅವ್ರಿಗೆ ಅವರ ತಿಳುವಳಿಕೆನ ಡೈವರ್ಟ್ ಮಾಡ್ತಾ ಇದ್ದಾನೆ, ಅವ್ರ ಮನಸ್ಸನ್ನ ಅವಳ ಮನಸ್ಸನ್ನ ಡೈವರ್ಟ್ ಮಾಡ್ತಾ ಇದ್ದಾನೆ. ಮತ್ತು ಇನ್ನೇನ್ ಹೇಳ್ತಾರೆ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತ್ತು. ಅನುಮಾನ, ದೇವರ ಮೇಲೆ ಅನುಮಾನ ಹುಟ್ಟಿಸ್ತಾ ಇದ್ದಾನೆ. ಆಕೆ ಏನ್ ಮಾಡ್ತಾ ಇದೆ, ದೇವ್ರ ಮೇಲೆ ಅನುಮಾನ ಹುಟ್ಟಿಸ್ತಾ ಇದ್ದಾಳೆ ಆ ಸೈತಾನನು. ಅವಾಗ ಏನ್ ಮಾಡ್ತದೆ, ಆ ಸ್ತ್ರೀ ಆ ಮರದ ಹತ್ರ ಹೋಗ್ತಾಳೆ, ಆ ತಿನ್ನುವುದಕ್ಕೆ ಉತ್ತಮವಾಗಿಯೂ ಏನು ಹಣ್ಣು ತಿನ್ನೋದಕ್ಕೆ ಉತ್ತಮವಾಗಿದೆ. ಇವಾಗ ಮ್ಯಾಂಗೋ ಕಾಲದಲ್ಲಿ ಬಂದ್ರೆ ಮ್ಯಾಂಗೋ ನೋಡಿದ್ರೆ ಅದು ಚೆನ್ನಾಗಿದ್ರೆ ಏನ್ ಮಾಡ್ತೀವಿ, ತಿನ್ಬೇಕು ಅನಿಸ್ತದೆ. ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಫ್ರೂಟ್ಸ್, ಒಂದೊಂದು ಹಣ್ಣು ಬರ್ತದೆ. ಹಣ್ಣುಗಳು ಎಲ್ಲಾ ಹಣ್ಣುಗಳು ತಿನ್ನಕ್ಕೆ ಇಷ್ಟ ಆಗ್ತದೆ. ಚೆನ್ನಾಗಿದ್ದಾಗ, ಒಳ್ಳೆ ಫಸಲ್ ಇದ್ರೆ, ಒಳ್ಳೆ ಫಲ ಚೆನ್ನಾಗಿ ಬಂದಿದ್ರೆ ನಾವು ತಿನ್ನೋದಕ್ಕೆ ಇಷ್ಟ ಆಗ್ತದೆ. ಆದ್ರಿಂದ ಅಲ್ಲಿ ಏನಾಗುತ್ತಂದ್ರೆ ಮತ್ತು ಎರಡನೇದಾಗಿ ನೋಡುವುದಕ್ಕೆ ರಮ್ಯವಾಗಿ, ಅಂದ್ರೆ ನೋಡೋದಕ್ಕೆ ಎಷ್ಟೋ ಚೆನ್ನಾಗಿದೆ ಮತ್ತು ಜ್ಞಾನೋದಕ್ಕೆ ಅಪೇಕ್ಷಿಸಿದಾಗಿಯೂ, ಅಂದ್ರೆ ಹಣ್ಣು ತಿಂದ್ರೆ ನಮಗೆ ಒಳ್ಳೆ ಜ್ಞಾನ ಬರ್ತದೆ, ಹಣ್ಣಿಂದ ಒಳ್ಳೆ ಜ್ಞಾನ ಬರ್ತದೆ ಅಂತೇಳಿ ಆ ಹಸ್ರಿ ತಿಳ್ಕೊಂಡು ಏನ್ ಮಾಡ್ತಾಳೆ, ಹಣ್ಣನ್ನು ತಗೊಂಡು ತಿಂದ್ಬಿಡ್ತಾಳೆ. ಹಣ್ಣನ್ನು ಯಾವಾಗ ತಗೊಂಡೋಗಿ ತನ್ನ ಗಂಡನ್ನು ಕೂಡ ಕೊಟ್ಟು ಬಿಡ್ತಾಳೆ. ಅವರಿಬ್ರು ಯಾವಾಗ ತಿಂತಾರೋ ಅವಾಗ ಏನಾಗುತ್ತೆ, ಇಬ್ಬರಿಗೂ ಶಾರೀರಿಕವಾದ ಕಣ್ಣುಗಳು ಬಂದ್ಬಿಡ್ತದೆ. ಶಾರೀರಿಕವಾದ ಕಣ್ಣುಗಳು ಬಂದ ತಕ್ಷಣ ಒಳ್ಳೇದು ಯಾವುದು ಕೆಟ್ಟದ್ದು ಕೂಡ ಆಲೋಚನೆ ಅವರಲ್ಲಿ ಹುಟ್ಟುಬಿಡ್ತದೆ. ಅದಕ್ಕೆ ಮುಂಚೆ ಒಳ್ಳೇದು ಯಾವುದು ಕೆಟ್ಟದ್ದು ಆಲೋಚನೆ ಅವರಲ್ಲಿ ಇರ್ಲಿಲ್ಲ. ಯಾವಾಗ ಶಾರೀರಿಕವಾದ ಕಣ್ಣುಗಳು ಬಂತೋ ಅವಾಗ ಏನಾಯ್ತು ಅಂದ್ರೆ ಅವ್ರು ನೋಡ್ಕೊಳ್ತಾರೆ, ಅಯ್ಯೋ ನಾನು ಹೆಂಗ್ಸು, ನನ್ಗೆ ಈ ತರ ಎಲ್ಲ ಇದೆ, ಅಯ್ಯೋ ನನ್ ಗಂಡಸು, ನನ್ಗೆಲ್ಲ ಈ ತರ ಇದೆ. ಅವ್ರಿಗೆ ಒಬ್ರಿಗೊಬ್ರು ನೋಡ್ಕೊಂಡೆ ನಾಚಿಕೆ ಹುಟ್ಟುಬಿಡ್ತದೆ. ಒಬ್ರಿಗೊಬ್ರಿಗೆ ನೋಡ್ಕೊಂಡ ನಾಚಿಕೆ. ಅದುವರೆಗೂ ಎಷ್ಟೋ ವರ್ಷದ ಕಾಲ ಅವ್ರ ಜೊತೆಯಲ್ಲಿ ಇರ್ತಾರೆ, ಅವ್ರಿಗೆ ಯಾವತ್ತೂ ನಾಚಿಕೆ ಹುಟ್ಟಲ್ಲ. ಯಾವಾಗ ಹಣ್ಣು ತಿಂದ್ರು, ಆ ಸೈತಾನನ ಕುತಂತ್ರಕ್ಕೆ ಒಳಗಾದ್ರು, ಹಣ್ಣು ತಿಂದ್ರು, ಅವಾಗ ಶಾರೀರಿಕವಾಗಿ ಕಣ್ಣುಗಳು ಬಂದು ಏನಾಗ್ತದೆ, ಅವ್ರು ನಾಚಿಕೆ ಪಟ್ಟು ಹೋಗಿ ಮರದ ಎಲೆಗಳನ್ನು ಕಿತ್ಕೊಂಡು ಬಂದು ಅದನ್ನು ಹೊಲಿದು ಅವರ ಅಂಗಾಂಗಗಳನ್ನ ಮುಚ್ಕೊಳ್ತಾರೆ. ಈ ರೀತಿ ಅವ್ ಏನ್ ಮಾಡ್ತದೆ, ಅಷ್ಟೇ ಆ ಸರ್ಪದ ಕೆಲಸ ಅಷ್ಟು ಮಾಡಿ ಅದು ಅವನು ಬಿಟ್ಟು ಹೊರಟೋಗ್ಬಿಡ್ತದೆ. ಇವರು ಆ ಸರ್ಪದ ಮಾತು ಕೇಳಿದ್ರಿಂದ ಏನಾಯ್ತು ಅಂದ್ರೆ ಇಡೀ ಲೋಕಕ್ಕೆ ಶಾಪ ತಂದು, ಅವ್ರು ಮೊದಲನೇದಾಗಿ ಆ ಸರ್ಪದ ಮಾತು ಕೇಳಿ ತಮ್ಮ ಹಣ್ಣನ್ನು ತಿಂದದ್ರಿಂದ ಅವ್ರಿಗೆ ಶಾರೀರಿಕವಾದ ಕಣ್ಣುಗಳು ಬಂತು. ಎರಡನೇದಾಗಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳ್ಕೊಂಡ್ಬಿಟ್ರು. ಅದಕ್ಕೆ ಮುಂಚೆ ಅವರು ಒಬ್ರನ್ನೊಬ್ರು ಅಪ್ಕೊಂಡು ಮಲ್ಕೊಂತಾ ಇದ್ರು, ಏನೇ ಮಾಡ್ತಾ ಇದ್ರು, ಬೆತ್ತಲಾಗಿದ್ರು, ಅವ್ರಿಗೆ ಯಾವುದೇ ಪಾಪದ ಜ್ಞಾನನೇ ಇರ್ಲಿಲ್ಲ. ಯಾವಾಗ ಹಣ್ಣು ತಿಂದ್ರು ಅವ್ರ ಕಣ್ಣುಗಳು ಬಂತು ಮತ್ತು ಒಳ್ಳೇದು ಕೆಟ್ಟದಂತ ಜ್ಞಾನ, ಏನು ಬೇಡವಾದ ಜ್ಞಾನ ಅವರಲ್ಲಿ ಬಂತೋ ಅವಾಗ ಅವ್ರಿಗೇನಾಯ್ತು, ಏನೋ ಒಂದು ರೀತಿ ವಾತಾವರಣ ಚೇಂಜ್ ಆಯ್ತು. ಮತ್ತು ಅಷ್ಟೇ ಅಲ್ಲದೆ ಅವರು ಏನ್ ಮಾಡ್ತಾರೆ, ಅವರಲ್ಲಿ ನಾಚಿಕೆ ಹುಟ್ಟಿ ಅವ್ರು ಬೇಡವಾದನ್ನ ಕಲ್ಪಿಸ್ಕೊಂಡು ಏನಾಗ್ತದೆ, ಅವರು ತೊಂದರೆಗಿಡೋದು. ಆ ರೀತಿ ಇದ್ದಾಗ ಆ ಒಂದು ಸಮಯದಲ್ಲಿ ಈ ಒಂದು ಕಾರ್ಯಗಳು ಇವ್ರು ಮಾಡಿದ್ರಿಂದ ಏನಾಗ್ತದೆ ಅಂದ್ರೆ ನೋಡ್ರಿ, ಅಲ್ಲಿ ಯೇಸು ದೇವರು ಒಂದ್ಸಾರಿ ಸಾಯಂಕಾಲ ಬರ್ತಾನೆ. ಪ್ರತಿದಿನ ದೇವರು ಅವರೊಟ್ಟಿಗೆ ಬಂದು ಮಾತನಾಡ್ತಾ ಇದ್ದ. ಇವರು ಈ ಸರ್ಪದ ಮಾತು ಕೇಳಿ ಹಣ್ಣು ತಿಂದದ ಕಾರಣ ಮೊದಲನೇದಾಗಿ ಅವ್ರೇನ್ ಮಾಡಿದ್ರು, ದೇವರ ಸಾನ್ನಿಧ್ಯನ ಕಳ್ಕೊಂಡ್ರು. ಯಾವ ರೀತಿ ದೇವರ ಸಾನ್ನಿಧ್ಯ ಅಂದ್ರೆ ಪ್ರತಿದಿನ ದೇವರು ಬಂದು ಇವರೊಟ್ಟಿಗೆ ಮಾತನಾಡ್ತಾ ಇದ್ದ. ಪ್ರತಿದಿನ ಬಂದು ಇವರೊಟ್ಟಿಗೆ ಗಂಟೆಗಟ್ಟಲೆ ಕುತ್ಕೊಂಡು ಮಾತನಾಡ್ತಾ ಇದ್ದ. ಏನ್ ಆದಮ್ಮ, ಏನ್ ಅವ್ವ, ಹೇಗಿದ್ರಿ, ಯಾವ್ಯಾವ ಹಣ್ಣುಗಳು ತಿಂದ್ರಿ, ಪ್ರಾಣಿ ಪಕ್ಷಿಗಳೆಲ್ಲ ಹೆಂಗಿದೆ, ಮೃಗಗಳು ಕಾಡು ಪ್ರಾಣಿಗಳೆಲ್ಲ ಹೆಂಗಿದೆ ಅಂದ್ರೆ ಆದಾಮನ ಎಲ್ಲ ಪ್ರಾಣಿಗಳಿಗೆ ಹೆಸರಿಟ್ಟಿದ್ದು. ಯಾವ ಪ್ರಾಣಿ ಯಾವ ಆ ರೀತಿ ಇರ್ತದೋ ಆ ರೀತಿ ಎಲ್ಲ ಪ್ರಾಣಿಗಳು ಆದಾಮನ ಹೆಸರಿಟ್ಟಿದ್ದು. ಅಂದ್ರೆ ಎಲ್ಲ ಪ್ರಾಣಿಗಳು ನೋಡ್ತಾ ಇದ್ದ, ಆ ಕಣ್ಣುಗಳಿತ್ತು, ಅವನ ಹೆಸರಿಡ್ತಾ ಇದ್ದ, ಅವಟ್ಟಿಗೆ ಸಂತೋಷವಾಗಿದ್ರು. ಆದ್ರೆ ಯಾವಾಗ ಈ ಶಾರೀರಿಕವಾಗಿ ಕಣ್ಣುಗಳು ಬಂತು, ಅವ್ರಿಗೆ ನಾಚಿಕೆ ಓಡಿತ್ತು, ಒಳ್ಳೇದೇನು ಕೆಟ್ಟದ್ದೇನೋ ಅರಿವು ಅವರಲ್ಲಿ ಬಂದ್ಬಿಡ್ತು. ಅವಾಗೇನಾಯ್ತು, ಅವರು ಒಬ್ಬರನ್ನೊಬ್ರು ನೋಡ್ಕೊಂಡು ಎಲೆಗಳು ತಗೊಂಡು ಬಂದು ಹೊಲಿದು ತಮ್ಮ ದೇಹದ ಮಾನಗಳು ಮುಚ್ಕೊಂಡ್ರು.
ಆ ಸಮಯದಲ್ಲಿ ಸಾಯಂಕಾಲ ಒಂದು ಸಾರಿ ದೇವ್ರು ಬರ್ಬೇಕಾದ್ರೆ ಅವರು ಆ ದೇವ್ರು ಬರುವಂತ ಸಪ್ಪಳ ಕೇಳಿ ತೋಟದಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ಎಲ್ಲ ಎಲೆಗಳೆಲ್ಲ ಉದುರಿದೆ. ಆ ಸೌಂಡ್ ಸರ್ರ ಸರ್ರ ಸರ್ರನ ಸೌಂಡ್ ಕೇಳುವಾಗ ಏನ್ ಮಾಡ್ತಾರೆ ಅಂದ್ರೆ ಇವರು ಅಗೋ ದೇವ್ರು ಬರ್ತಾ ಇದ್ದಾನೆ, ಅಗೋ ದೇವ್ರು ಬರ್ತಾ ಇದ್ದಾನೆ, ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಹೋಗಿ ಬಚ್ಚಿಟ್ಕೊಳ್ಳೋಣ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಆ ದೇವ್ರು ಬರೋಂತ ಸಪ್ಪಳ ಕೇಳ್ಬಿಟ್ಟು ಓಡೋಗಿ ಮರಗಳ ಮರೆಯಲ್ಲಿ ಬಚ್ಚಿಟ್ಕೊಳ್ತಾರೆ. ಅದುವರೆಗೂ ಆ ಹಣ್ಣು ತಿನ್ನಕ್ ಮೊದಲು ಅವ್ರು ಚೆನ್ನಾಗಿ ದೇವರೊಟ್ಟಿಗೆ ಮಾತನಾಡ್ತಾ ಇದ್ರು, ಕಾಯ್ತಾ ಇದ್ರು ದೇವ್ರ ಬಂದ ತಕ್ಷಣ ಆಗೋ ನಮ್ಮ ಅಪ್ಪ ಬಂದ, ನಾವು ಅಪ್ಪ ಬಂದ, ಅಪ್ಪನೊಟ್ಟಿಗೆ ಮಾತನಾಡೋಣ ಅಂತ ಅವ್ರು ಬಂದು ಸಮಯ ಕಳೀತಾ ಇದ್ರು. ಅಪ್ಪನ ಹತ್ರ ಹೋಗಿ ಮಲ್ಕೊಂತ ಇದ್ರು. ಸೋಡ ಆ ಪ್ರೀತಿ ಮೇಲೆ ಮಕ್ಳು ಹೆಂಗ್ ಮಲಗಿದಾರೋ ಅದೇ ರೀತಿ ಮಲ್ಕೊಂಡು ಎದ್ದಾಡಿ ಕಷ್ಟ ಸುಖಗಳು ಎಲ್ಲ ಪ್ರತಿಯೊಂದು ಹಂಚ್ಕೊಳ್ತಾ ಇದ್ರು. ನಮ್ಗೆಲ್ಲ ಕೊರತೆ ಇಲ್ಲದೆ ನಾವು ಚೆನ್ನಾಗಿದ್ದೀವಿ, ನಮ್ ಜೊತೆಗೆ ಈ ಪ್ರಾಣಿಗಳೆಲ್ಲ ಇದೆ, ನಾವು ಆರಾಮಾಗಿದೆ, ಎಷ್ಟೋ ಪ್ರೀತಿಯಿಂದ ದೇವರೊಟ್ಟಿಗೆ ಮಾತನಾಡ್ತಾ ಇತ್ತು. ಯಾವಾಗ ಹಣ್ಣು ತಿಂದೋ ಆ ಕಣ್ಣುಗಳು ಬಂತು, ಆ ಒಳ್ಳೇದು ಕೆಟ್ಟದ್ದು ಹರಿವು ಅವರಲ್ಲಿ ಬಂತು, ಅವಾಗ ಏನ್ ಮಾಡಿದ್ರು, ಅವ್ರಿಗೆ ಅಲ್ಲಿ ಒಂದು ನಾಚಿಕೆ ಹುಟ್ಟು, ದೇವ್ರು ಬರ್ತಾ ಇದ್ದಾನೆ, ಅವ್ರ ಮುಂದೆ ನಾವು ವಿಕಾರವಾಗಿದ್ದೀವಲ್ಲ, ಹೆಂಗೆ ನಾವು ಹೋಗೋದು ಅಂತೇಳಿ ಮರದ ಮರೆಯಲ್ಲಿ ಬಚ್ಚಿಟ್ಕೊಂಡ್ರು. ದೇವ್ರ ಬಂದು ಕರೆದಾಗ ಅವರು ಎಲ್ಲಿದ್ದೀರಂದ್ರೆ ಮರದ ಮರೆಯಲ್ಲಿ ಬಚ್ಚಿಟ್ಕೊಂಡ್ರು. ಯಾಕೆ? ಅಯ್ಯೋ ನಮ್ಮ ದೇಹಗಳೆಲ್ಲ ಈಗೀಗಿದೆ, ನಿನ್ನ ಮುಂದೆ ಯಾಕೆ ನಾವು ಬರೋದು? ಎಷ್ಟೋ ವರ್ಷದ ಕಾಲ ದೇವ್ರ ಮುಂದೆ ಹಂಗೆ ಇದ್ರು, ಅವ್ರಿಗೆ ನಾಚಿಕೆ ಇರ್ಲಿಲ್ಲ. ಯಾವಾಗ ಸರ್ಪದ ಮಾತು ಕೇಳಿದ್ರು, ಆ ಕುಯುಕ್ತಿ ಸರ್ಪದ ಮಾತು ಕೇಳಿದ್ರು, ಅವಾಗ ಇವ್ರು ನಾಚ್ಕೊಂಡ್ರು. ಅಂದ್ರೆ ದೇವರ ಸಾನ್ನಿಧ್ಯ ದೂರ ಹೋಗ್ಬಿಟ್ರು. ಮತ್ತೆ ಅವ್ರು ದೇವ್ರ ಹತ್ರ ಬರಕ್ಕೆ ಆಗ್ಲಿಲ್ಲ. ಮೊದಲನೇದಾಗ ಅವ್ರು ಏನ್ ಮಾಡಿದ್ರು, ದೇವರ ಸಾನ್ನಿಧ್ಯ, ದೇವರ ಒಂದು ಆಶೀರ್ವಾದ, ದೇವರ ದಯೆ ಅವ್ರು ಕಳ್ಕೊಂಡ್ಬಿಟ್ರು. ಎರಡನೇದಾಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ, ನಾವು ಈ ವಚನ ಎಲ್ಲಿ ನೋಡ್ತೀವಿ ಅಂದ್ರೆ 8ನೇ ವಚನದಲ್ಲಿ ನೋಡ್ತೀವಿ. ಆದಿಕಾಂಡ 3ನೇದ 8ನೇ ವಚನ. ನಾನು ಹೇಳ್ತೇನೆ ಅಲ್ಲಿ, ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದಲ್ಲಿ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳ ಕೇಳಿ ಆತನಿಗೆ ಕಾಣಿಸಿಕೊಳ್ಳಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಏನು, ಅವರು ತೋಟಗಳ ಮರೆಯಲ್ಲಿ ಅಡಗಿಕೊಡ್ತಾರೆ. ದೇವರ ಸಾಲಿ ಯಾವಾಗ್ಲೂ ಅವ್ರ ದೇವರೊಟ್ಟಿಗೆ ಇರುವಂತವ್ರು ಏನ್ ಮಾಡ್ತಾರೆ, ದೇವರಿಂದ ದೂರ ಆಗ್ಬಿಡ್ತಾರೆ. ಎರಡನೇದಾಗಿ ನಾವು ನೋಡ್ತೀವಿ ಏನಂದ್ರೆ, ಏದೇನ್ ತೋಟದಿಂದ ಹೊರಗೆ ಹೋಗ್ತಾರೆ ಅಂದ್ರೆ, ಯಾವಾಗ ದೇವರ ಮಾತು ಕೇಳಲಿಲ್ವೋ, ದೇವ್ರು ಹೇಳಿರ್ತಾನೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ಇದೆ. ಏನಂತ ಆದಾಮನಿಗೆ ಹೇಳಿರ್ತಾನೆ ನೋಡ್ರಿ, 2ನೇ ಅಧ್ಯಾಯ 17ನೇ ವಚನದಲ್ಲಿ, ಒಳ್ಳೆಯದರ ಕೆಟ್ಟದ ಅರವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು, ತಿಂದ ದಿನ ಸತ್ತೇ ಹೋಗು ಎಂದು ವಿಧಿಸಿದನು ಅಂತ ಹೇಳಿರ್ತಾನೆ. ನೀನ್ ಸತ್ತೋಗ್ತೀಯ ಅಂತ ಹಣ್ಣು ತಿಂದ್ರೆ, ಅಂದ್ರೆ ಆತ್ಮಿಕವಾಗಿ ನೀನ್ ಸತ್ತೋಗ್ತೀಯ, ಶಾರೀರಿಕವಾಗಿ ಸತ್ತೋಗ್ತಾನೆ. ಅದಕ್ಕೆ ಮೊದಲು ದೇವ್ರು ಅವನ್ ಸಾವು ನಿರ್ಣಯಿಸಿರ್ಲಿಲ್ಲ. ಅದಕ್ಕೆ ಮೊದಲು ದೇವರು ಆದಾಮನಿಗೆ ಸಾವು ನಿರ್ಣಯಿಸಿಲ್ಲ. ಯಾವಾಗ ಆ ದೇವರಿಗೆ ಅವಿಧೇಯರಾಗಿ ಹಣ್ಣು ತಿಂದ್ರೋ, ಆಮೇಲೆ ಆತನ ಹೇಳ್ತಾನೆ ಏನು 19ನೇ ವಚನದಲ್ಲಿ, 3ನೇ ಅಧ್ಯಾಯ 19ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ ಪುನಃ ಮಣ್ಣಿಗೆ ಸೇರತಕ್ಕನಾಗಿದ್ದಿ. ಅಂದ್ರೆ ಆದಾಮನನ್ನ ಜೇಡಿ ಮಣ್ಣು ತಗೊಂಡು ದೇವರು ಸೃಷ್ಟಿ ಮಾಡಿ, ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿ, ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ ಪ್ರಕಾರ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನುಂಟು ಮಾಡುವಂತ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಯಲ್ಲಿ ಜೇಡು ಮಣ್ಣು ತಗೊಂಡು ನಮ್ಮನ್ನು ಬೊಂಬೆಯಾಗಿ ಮಾಡಿ ಆ ಜೀವ ಶ್ವಾಸವನ್ನು 2ನೇ ಅಧ್ಯಾಯ 7ನೇ ವಚನ ಪ್ರಕಾರ ನೆಲದ ಮಣ್ಣಿನಿಂದ ಬೊಂಬೆಯಾಗಿ ನಮ್ಮನ್ನು ಮಾಡಿ ದೇವರ ಜೀವ ಶ್ವಾಸವನ್ನು ನಮ್ಗೆ ಕೊಟ್ಟ ಮೇಲೆ ನಾವು ಬದುಕುವ ಪ್ರಾಣಿಯಾಗಿದ್ವಿ. ಅಂದ್ರೆ ನಾವು ದೇವರ ಸ್ವರೂಪದಲ್ಲಿದ್ದೀವಿ, ದೇವರ ಹೋಲಿಕೆಯಲ್ಲಿದ್ದೀವಿ, ದೇವರ ಶ್ವಾಸ ನಾವು ಆಡ್ತಾ ಇದ್ವಿ. ಅದರಿಂದ ನಮ್ಗೆ ಸಾವಿರ್ಲಿಲ್ಲ, ನಾವು ಸಾಯ್ತಾ ಇರ್ಲಿಲ್ಲ. ಯಾವಾಗ ಈ ಸೈತಾನ ಸರ್ಪದೊಟ್ಟಿಗೆ ಒಪ್ಪಂದ ಮಾಡಿಕೊಂಡು ಸರ್ಪ ರೂಪದಲ್ಲಿ ಬಂದು ಅವಳನ್ನು ವಂಚಿಸಿದನು, ಅವಳು ಸರ್ಪಕ್ಕೆ ಒಳಗಾಗಿ ತಾನು ತಿಂದು ತನ್ನ ಗಂಡನು ಕೊಟ್ಟನು. ಹಣ್ಣು ತಿಂದ ಮೇಲೆ ಅವ್ರಿಗೇನಾಯ್ತು, ದೇವರ ಸಾನ್ನಿಧ್ಯ ಕಳ್ಕೊಂಡ್ರು. ಮತ್ತು ಏದೇನ್ ತೋಟದಲ್ಲಿ ಅವ್ರು ಏನು ಕಷ್ಟ ಪಡ್ಬೇಕಾಗಿರ್ಲಿಲ್ಲ, ಯಾವ ಕಷ್ಟ ಪಡ್ಬೇಕಾಗಿರ್ಲಿಲ್ಲ. ಬೇಕಾದ ಹಣ್ಣು ಯಾವಾಗ ಹೊಟ್ಟೆ ಸಿಗ್ತದೋ ಅವಾಗ ಹೋಗಿ ಅವ್ರಿಗೆ ಯಾವ ಹಣ್ಣು ಬೇಕೋ ಹಣ್ಣು ಕಿತ್ಕೊಂಡು ತಿಂದು, ಇಲ್ಲ
ಭೂಮಿಯಲ್ಲಿ ಗಡ್ಡೆ ಗೆಣಸನ್ನು ಬೆಳೀತಾ ಇತ್ತು. ಆ ಯಾವ ಗಡ್ಡೆ ಗೆಣಸು ಬೇಕೋ ಅದನ್ನು ತಗೊಂಡು ತಿಂತಾ ಇದ್ರು. ಮತ್ತು ಆ ಹಣ್ಣು ಹಂಪಲು ಏನು ಬೇಕೋ ಅವ್ರಿಗೆ ಎಲ್ಲಾ ರೀತಿ ಎಲ್ಲಾ ಸೀಸನ್ಗೂ ಆ ಫಲಗಳು ಕೊಡ್ತಾ ಇದ್ದ ದೇವರು. ಅಂತ ಒಂದು ತಿಂದುಕೊಂಡು ಆರಾಮಾಗಿದ್ರು. ಯಾವಾಗ ದೇವರ ಮಾತು ಕೇಳದೆ ಅವಿದೇರಾದ್ರು ದೇವ್ರ ಏನ್ ಮಾಡಿದ್ರು, ಆ ಏದೇನ್ ತೋಟದಿಂದ ಅವ್ರನ್ನ ಆಚೆ ಹಾಕ್ಬಿಟ್ಟ. ಇನ್ನು ಮೇಲೆ ನೀವು ಈ ಏದೇನ್ ತೋಟದಲ್ಲಿ ಇರಬಾರ್ದು. ನೋಡ್ರಿ 23ನೇ ವಚನ, 3ನೇ ಅಧ್ಯಾಯ 23ನೇ ವಚನ ಏನ್ ಮಾಡ್ತದೆ, ಏನ್ ಹೇಳ್ತಾನೆ, ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡೋದಕ್ಕೆ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು. ಇನ್ನು ಮೇಲೆ ನೀನು ವ್ಯವಸಾಯ ಮಾಡು, ಭೂಮಿ ಅಗಿ, ಉಳುಮೆ ಮಾಡು, ಬೀಜ ಹಾಕು, ಅದರಲ್ಲಿ ಕಳೆ ಎಲ್ಲ ಬರ್ತದೆ. ನಾವು 17-18ನೇ ವಚನದಲ್ಲಿ ನೋಡ್ತೇವೆ. ಅದು ಆ ಕಳೆಗಳು ಬೆಳಿತಾವೆ, ಎಲ್ಲ ಕಿತ್ತು ಅಗದು ಬೆಳೆ ಬೆವರು ಸುರಿಸಿ ನೀನು ಬೆಳೆದು ತಿನ್ನೋಗು ಅಂತೇಳಿ ಸುಖವಾಗಿ ಇದುವರೆಗೂ ಸುಖವಾಗಿ ತಿಂತಾ ಇದೆ. ಇನ್ನಿಂದ ಈ ಏದೇನ್ ತೋಟದಿಂದ ಆಚೆ ಹೋಗ್ಬಿಟ್ಟು ನೀನೇನು ಆಗು, ಕಷ್ಟಪಟ್ಟು ಬೆವರು ತಿನ್ನು. ನೋಡ, ಅವನು ಒಬ್ಬನು ತಪ್ಪು ಮಾಡಿದಕ್ಕೆ, ಆಕೆ ಒಬ್ಬ ತಪ್ಪು ಮಾಡಿದಕ್ಕೆ ನಾವು ಶಿಫ್ಟ್ಗಳು, ದಿನಕ್ಕೆ 3 ಶಿಫ್ಟ್ಗಳು. ಕೆಲವರು ಹಗಲು ರಾತ್ರಿ ಕಷ್ಟಪಟ್ಟರು ಆ ಶ್ರಮೆ ಅರಿತಾ ಇಲ್ಲ. ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗ್ತಾ ಇಲ್ಲ. ಏನೇನೋ ಕಷ್ಟಗಳು ಮನುಷ್ಯನಿಗೆ, ಎಷ್ಟೋ ಸಮಸ್ಯೆಗಳು. ಯಾರು ಮಾಡಿದ ತಪ್ಪು? ಹವಳು ಮಾಡಿದ ತಪ್ಪು. ಆ ಸರ್ಪದ ಮಾತು ಕೇಳಿದ್ರು. ಹವಳು ಆದಾಮನ ಮಾಡಿದ ತಪ್ಪಿಗೆ ಆ ಶಿಕ್ಷೆ ನಾವು ಅನುಭವಿಸ್ತಾ ಇದ್ವಿ. ಇಲ್ಲಾಂದ್ರೆ ನಾವು ಕೂಡ ಏನಂತ ಒಂದು ದೊಡ್ಡದಲ್ಲಿ ಇದ್ಕೊಂಡು ಆರಾಮಾಗಿ ಹಣ್ಣು ಹಂಪಲು ತಿಂದ್ಕೊಂಡು ನಾವು ಜೀವಿಸ್ತಾ ಇದ್ವೇನು. ಯಾವಾಗ ಅವರಿಬ್ರು ತಪ್ಪು ಮಾಡಿದ್ರು ಆ ಏದೇನ್ ತೋಟದಿಂದ ದೇವರು ಹೊರಗಡೆ ಹಾಕ್ಬಿಟ್ಟು ದುಡ್ಡು ತಿನ್ನೋಗ್ರಿ. ಇವಾಗ ರಾತ್ರಿ ದುಡಿದ್ರು ಸಾಕಾಗಲ್ಲ, ಹಗಲು ದುಡಿದ್ರು ಸಾಕಾಗಲ್ಲ, ಎಷ್ಟು ಚಿಪ್ಪಲು ಮಾಡಿದ್ರು ಸಾಕಾಗಲ್ಲ. ಮನುಷ್ಯನಿಗೆ ಆಸೆ ಅನ್ನೋದು ತೀರ್ತಾನೇ ಇಲ್ಲ. ಎಷ್ಟು ಸಂಪಾದನೆ ಮಾಡಿದ್ರು ಬೇಕು ಬೇಕು ಬೇಕು, ಸಾಕಾಗ್ತಾ ಇಲ್ಲ ಮನುಷ್ಯನಿಗೆ. ಆದ್ರಿಂದ ಏನಾಯ್ತು, ಏದೇನ್ ತೋಟದಿಂದ ಹೊರಗಾಕಿ ದುಡ್ಕೊಂಡು ತಿನ್ರಿ ಅಂತ ಹೋಗ್ಬಿಟ್ಟ. ಒಳ್ಳೆ ಆಶೀರ್ವಾದ. ತಾಯಿ ಹೊಟ್ಟೆಯಲ್ಲಿ ಮಗು ಯಾವ ರೀತಿ ಬೆಳೆ ಆ ರೀತಿ ಇದ್ರು ಏದೇನ್ ತೋಟದಲ್ಲಿ ಅಂತ ಆಶೀರ್ವಾದ ಕೂಡ ಕಳ್ಕೊಂಡ್ರು. 2ನೇದಾಗಿ. 3ನೇದಾಗಿ ನೋಡ್ತೀವಿ, ಜೀವವೃಕ್ಷದ ಫಲವನ್ನು ಕಳೆದುಕೊಂಡ್ರು. ಜೀವವೃಕ್ಷ ಅಂದ್ರೆ ಏನಂದ್ರೆ, ಹಣ್ಣು ತಿಂದ್ಬಿಟ್ರೆ ಮತ್ತೆ ಹಸಿವೆ ಆಗೋದಿಲ್ಲ, ಮತ್ತೆ ಸಾವಿಲ್ಲ ಹಣ್ಣು ತಿಂದ್ರೆ. ಅದು ಈ ಏದೇನ್ ತೋಟದಲ್ಲೇ ಸೃಷ್ಟಿ ಮಾಡಿದ ದೇವರು. ಇದು ಏದೇನ್ ತೋಟದಲ್ಲೇ ನಾವು ನೋಡ್ತೀವಿ. 2ನೇ ಅಧ್ಯಾಯ 9ನೇ ವಚನ, ಆದಿಕಾಂಡ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೀವಿ. ಬಿ ಭಾಗದಲ್ಲಿ ಏನಂದ್ರೆ, ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವವೃಕ್ಷದಾಯಕದ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದ ಹರವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಅಂದ್ರೆ 2 ಮರಗಳು ಇತ್ತು. ಆದ್ರೆ ದೇವರು ಅಲ್ಲಿ ಏನ್ ಹೇಳಿದ, ಅವ್ರಿಗೆ ಒಳ್ಳೆಯದ ಕೆಟ್ಟದ ಹರವನ್ನು ಹುಟ್ಟಿಸುವ ಹಣ್ಣು ತಿನ್ನಬಾರ್ದು ಅಂತ ಹೇಳಿರ್ತಾರೆ ಅಷ್ಟೇ. ಆದ್ರೆ ಆ ಹಣ್ಣು ಕೂಡ ಇವ್ರು ಸಿಗಬಾರ್ದು. ಇನ್ನು ಮೇಲೆ ಈ ಜೀವವೃಕ್ಷದ ಹಣ್ಣು ಇವ್ರು ತಿಂದ್ರೆ ಇವ್ರು ಏನ್ ಮಾಡ್ತಾರೆ, ಇವರು ದೇವರಂತರ ಆಗ್ಬಿಡ್ತಾರೆ, ನಿತ್ಯ ಜೀವಿತ ಹೊಂದ್ಕೊಳ್ತಾರೆ ಅಂತ ಹೇಳಿ ಅದನ್ನ ಏದೇನ್ ತೋಟದಿಂದ ಆಚೆ ಆಗ್ಬಿಡ್ತಾನೆ. ಮತ್ತು ಆ ಜೀವವೃಕ್ಷ ಹಣ್ಣು ತಿಂದ್ರೆ ನಿತ್ಯ ಜೀವಿತ ಹೊಂದ್ಕೊಳ್ಬಹುದಾಗಿತ್ತು. ನಾವು ಇವಾಗಲೂ ಕೂಡ ಕಾಲ ಮೀರಿಲ್ಲ. ನಾವು ಪರಲೋಕಕ್ಕೆ ಹೋದ್ರೆ, ದೇವರಲ್ಲಿ ಜೀವಿಸಿ, ದೇವರಿಗಾಗಿ ಜೀವಿಸಿ ಈ ಲೋಕ ಬಿಟ್ಟು ಪರಲೋಕಕ್ಕೆ ಹೋದ್ರೆ ಅಲ್ಲಿ ನಮ್ ಜೀವವೃಕ್ಷ, ಇವಾಗ ಈ ಭೂಲೋಕದಲ್ಲಿದ್ದಂತ ಜೀವವೃಕ್ಷನ ಪರಲೋಕದಲ್ಲಿ ಇಟ್ಬಿಟ್ಟಿದ್ದಾನೆ ದೇವರು. ಆ ಪರಲೋಕದಲ್ಲಿ ಆ ಜೀವವೃಕ್ಷ ಮರ ಹೆಂಗಂದ್ರೆ, 1 ತಿಂಗಳಿಗೆ 1 ಫಲ ಕೊಡ್ತದೆ. ಈ ತಿಂಗಳು ಒಂದು ಆಪಲ್ ಬಿಟ್ರೆ ನಾಳೆ ತಿಂಗಳು ಅಂಜೂರ, ಇನ್ನೊಂದು ತಿಂಗಳು ಕಿತ್ತಾಳೆ, ಆರೆಂಜು, ಈ ರೀತಿ 12 ತಿಂಗಳಿಗೆ 12 ರೀತಿಯ ಫಲಗಳು ಕೊಡ್ತದೆ. ಆ ಒಂದು ಹಣ್ಣು ತಿನ್ಬಿಟ್ರೆ ಅವನ ಜೀವಿತದಲ್ಲಿ ಮತ್ತೆ ಸಾವು, ಹಸಿವು ಆಗೋದಿಲ್ಲ, ಮತ್ತು ಅವನು ಸಾಯೋದು ಇಲ್ಲ. ಯಾಕಂದ್ರೆ ಹಣ್ಣಿಗೆ ಜೀವವರ ಕೊಟ್ಟಿದ್ದಾನೆ. ಆದ್ರಿಂದ ಅದರಿಂದ ಅವನೇನ್ ಮಾಡಿದನು, 3ನೇದಾಗಿ ಆ ಜೀವವೃಕ್ಷದ ಫಲವನ್ನು ಕಳ್ಕೊಳ್ತಾನೆ. ಅಲ್ಲೇ 24ನೇ ವಚನ ನಾವು ನೋಡ್ತೀವಿ. 3ನೇ ಅಧ್ಯಾಯ ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನ ಹೇಳುತ್ತೆ, ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನ ಏದೇನು ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಅದಕ್ಕೆ ಮುಂಚೆ ಯಾವುದೂ ಇರಲಿಲ್ಲ. ಅವ್ರು ನೇರವಾಗಿ ತಿನ್ಬೋದಾಗಿತ್ತು. ಆದ್ರೆ ಸೈತಾನಿಗೆ ಕುತಂತ್ರ ಗೊತ್ತು. ಈ ಜೀವವೃಕ್ಷದ ಹಣ್ಣು ತಿನ್ನು ಅಂತ ಹೇಳಿದ್ರೆ ಇವ್ರು ನಿಜವಾಗಿ ದೇವರಂತ ಆಗ್ಬಿಡ್ತಾರೆ, ಇವ್ರು ಸಾವು ಬರೋದಿಲ್ಲ. ಆದ್ರೆ ಸೈತಾನ್ ಕುಯ್ತೇನೋ, ನಾವು ಸಾಯ್ಬೇಕು, ನಾವು ಶಿಕ್ಷೆ ಅನುಭವಿಸ್ಬೇಕು, ನರಕಕ್ಕೆ ಹೋಗ್ಬೇಕು. ನಾವು ಈಗ ಬೆಂಕಿಯಲ್ಲಿ ಸುಡಬೇಕು. ಯಾಕಂದ್ರೆ
ಸೈತಾನನ್ಗೆ ಆ ನರಕನ ಸೃಷ್ಟಿ ಮಾಡಿದ್ದಾನೆ. ಇವತ್ತಲ್ಲ ನಾಳೆ ಯಾವತ್ತೋ ಎರಡನೇ ತೀರ್ಪಲ್ಲಿ ಸೈತಾನ ಬೆಂಕಿಯಲ್ಲಿ ಬೀಳ್ತಾನೆ. ಹಾಗಾಗಿ ಅವನ ಜೊತೆಲ್ಲ ನಾವು ಕೂಡ ಬೆಂಕಿಯಲ್ಲಿ ಬಿದ್ದು ಸಾಯ್ಬೇಕು ಅಂತೇಳಿ ಈ ಭೂಲೋಕದಲ್ಲಿ ಏನ್ ಮಾಡ್ತಾನೆ, ಜನರೆಲ್ಲ ಕೆಡಿಸ್ತಾ ಇದ್ದಾನೆ. ಕೆಡಿಸಿ ಆ ಲೋಕಾನುಸಾರ ಜೀವಿಸುವ ಹಾಗೆ ಆಸೆ ಆಕಾಂಕ್ಷೆ ತೋರಿಸಿ ಅವನ ಬೆಂಕಿಯಲ್ಲಿ ನಾನೊಬ್ಬನೇ ಯಾಕೆ ಸುಡಬೇಕು. ದೇವರ ಸೃಷ್ಟಿಯಾದಂತ ನಾವು, ದೇವರ ಹೋಲಿಕೆಯಲ್ಲಿರುವಂತ ನಾವು, ದೇವರ ಆತ್ಮ ಹೊಂದಿದಂತ ನಾವು ಕೂಡ ದೇವರಿಂದ ದೂರ ಆಗಿ ಸೈತಾನ ಕಾರ್ಯಗಳು ಒಳಗಾಗಿ ನರಕದಲ್ಲಿ ಬೀಳ್ಬೇಕು ಅಂತ ಸೈತಾನ ಮಾಡುವಂತ ಕುತಂತ್ರಗಳು. ಅದಕ್ಕೆ ಇಲ್ಲೇನ್ ಮಾಡ್ತಾ ಇದ್ದೇನೆ, ಅದಲ್ಲದೆ ಜೀವವೃಕ್ಷ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನ ಕೆರೂಬಿಯರ ಕಣ್ಣಿಗೆ ಕಾಣಲ್ಲ, ಆದ್ರೆ ಅದನ್ನು ದಾಟಿ ಯಾರು ಒಳಗೆ ಬರಕ್ಕಾಗಲ್ಲ. ಇವಾಗ ಬಾಕಲಿದೆ, ಬಾಕಲ ಹತ್ರ ಕೆರೂಬಿಯರ್ ಇರ್ತಾರೆ, ನಾವು ಬಾಕಲ್ ದಾಟಿ ಒಳಗೆ ಬರಕ್ಕಾಗಲ್ಲ. ಅಲ್ಲಿ ಬಾಕಲ ಹತ್ರ ಬಂದ್ರೆ ಅವ್ರು ಕಾಣಲ್ಲ, ಆದ್ರೆ ಒಂದು ಕರೆಂಟ್ ಶಾಕ್ ಹೊಡೆದಂಗ ಆಗುತ್ತೆ. ಆ ಬಾಗಿಲು ದಾಟಿ ಒಳಗೆ ಬರಕ್ಕೆ ಆಗಲ್ಲ. ಆ ರೀತಿ ಅವರು ಬಂದೋಬಸ್ತ್ ಆಗಿರ್ತಾರೆ. ಮತ್ತು ಆ ದಗದಗನೆ ಸುತ್ತುವ ಕತ್ತಿಯನ್ನು, ಅಂದ್ರೆ ಕತ್ತಿ ಸುತ್ತುವ ಕತ್ತಿಯನ್ನು ಕೂಡ ಆ ಏನೇನು ತೋಟಕ್ಕೆ ಕಾವಲಿಕ್ಕೆ ಬಿಡ್ತಾನೆ. ನೋಡ್ರಿ, ಅಲ್ಲಿ ಏನಾಯ್ತಂದ್ರೆ ಆ ಒಂದು ಸಣ್ಣ ತಪ್ಪು ಸೈತಾನನಿಗೆ ಅವಕಾಶ ಕೊಟ್ಟು ಆ ಸೈತಾನ ಒಂದು ಮಾತು ಕೇಳಿದ್ರಿಂದ ಇಡೀ ಲೋಕಕ್ಕೆ ಪಾಪ ತಂದಿಟ್ರು. ಪಾಪ ಅಂದ್ರೆ ಏನಂದ್ರೆ ಮಾತು ಕೇಳದೆ ಹೋಗುವುದು ಪಾಪ. ಏನು ಮಾತು ಕೇಳದೆ ಹೋಗುವುದೇ ಪಾಪ. ಅವ್ರ ಮಾತು, ದೇವ್ರ ಮಾತು ಕೇಳಿದ್ದು, ಸೈತಾನ್ ಮಾತು ಕೇಳಿದ್ರೆ ದೇವ್ರ ಮಾತಿಗೆ ಅನುಸಾರ ನಡ್ಕೊಂಡಿದ್ರೆ ಈ ಲೋಕದಲ್ಲಿ ಪಾಪ ಬರ್ತಾ ಇರ್ಲಿಲ್ಲ. ಯಾವಾಗ ಅವ್ರು ಪಾಪ ಮಾಡಿದ್ರು, ಆ ಪಾಪ ಏನಾಯ್ತು, ನಮ್ಗೆ ಶಾಪವಾಗಿ ಪರಿಣಮಿಸ್ತು. ಇಡೀ ಭೂಲೋಕಕ್ಕೆ ಶಾಪವಾಗಿ ಪರಿಣಮಿಸ್ತು. ಈ ಶಾಪದಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನೇ, ಆ ದೇವಾದಿ ದೇವನೇ ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಬರ್ಬೇಕಾಯ್ತು. ನಿನಗೋಸ್ಕರ ನನಗೋಸ್ಕರ ಆ ಶಿಲುಬೆಯಲ್ಲಿ ಪ್ರಾಣ ಕೊಡ್ಬೇಕಾಯ್ತು. ಎಷ್ಟೋ ಶ್ರಮೆ ಪಡ್ಬೇಕಾಯ್ತು. ಯಾಕಂದ್ರೆ ನಾವು ದೇವರ ಸೃಷ್ಟಿ, ನಮ್ಮನ್ನ ಸೈತಾನಕ್ಕೆ ಬಿಡೋಕೆ ದೇವ್ರಿಗೆ ಇಷ್ಟ ಇಲ್ಲ. ಆದ್ರಿಂದ ಆ ಸೈತಾನನಿಗೆ ಕ್ರಯ ಕೊಟ್ಟು, ಏನು ಇವ್ರು ನನ್ನ ಮಕ್ಕಳು ಬಿಟ್ಟು ಬಿಡು ಅಂತೇಳಿ ಕ್ರಯ ಏನು, ಆತನ ರಕ್ತ. ಆ ರಕ್ತವನ್ನು ಕ್ರಯ ಕೊಟ್ಟು ಸೈತಾನನ್ನ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಯಾರ್ಯಾರು ಆತನ ಅಂಗೀಕರಿಸಿದ್ರು, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅಂದ್ರೆ ನಾವು ಯೇಸು ಸ್ವಾಮಿನ ಕಂಡುಕೊಳ್ಳುವಾಗ ಆ ಮಹಾಭಾಗ್ಯ ನಮಗೆ ದೇವರ ಅಧಿಕಾರ ನಮ್ಗೆ ಕೊಡ್ತಾನೆ. ನಮ್ಮೆಲ್ಲ ಪಾಪ ಅಪರಾಧ ರಕ್ತದಿಂದ ತೊಳೆದು ಶುದ್ಧೀಕರಿಸ್ತಾನೆ. ಅದಕ್ಕಾಗಿ ಇಷ್ಟು ಕಾರ್ಯಗಳು ಇರೋದ್ರಿಂದ ನಾವು 4ನೇದಾಗಿ ನೋಡ್ತೇವೆ, ಏನಂದ್ರೆ ನಿತ್ಯ ಜೀವ ಕಳೆದುಕೊಂಡ್ರು. ಅಂದ್ರೆ ಯಾವ ಜೀವ ವೃಕ್ಷ ಹಣ್ಣು ಸಿಗ್ಲಿಲ್ವೋ ಅವ್ರ ನಿತ್ಯ ಜೀವಿತ ಅವ್ರು ಕಳ್ಕೊಳ್ದಂತೆ ಅವ್ರ ಮುಖಾಂತರ ನಮ್ಮೆಲ್ಲರಿಗೂ, ಅವರೆಲ್ಲ ವಾರಸತ್ವ ನಾವಲ್ವಾ, ಆದಾಮ ಅವಳ ವಾರಸತ್ವನೇ ನಾವು. ಈ ಭೂ ಪ್ರಪಂಚದಲ್ಲಿ ಎಲ್ಲ ಜಾತಿ ಧರ್ಮಗಳು ಒಬ್ಬ ಸ್ತ್ರೀ ಒಬ್ಬ ಪುರುಷನಿಂದ ಹುಟ್ಟಿದಂಥವ್ರು. ಹಾಗಾಗಿ ಅವರು ಏನ್ ಮಾಡಿದ್ರು, ನಿತ್ಯ ಜೀವ ಕಳ್ಕೊಂಡು ಬಿಟ್ರೆ. ಆ ನಿತ್ಯ ಜೀವ ಕಳ್ಕೊಂಡಿರೋ ನಮಗೆ ಆ ಯೇಸು ಕ್ರಿಸ್ತನ ಜೀವ ಕೊಡುವುದಕ್ಕಾಗಿ, ಆ ನಿತ್ಯ ಜೀವಿತ ಕೊಡುವುದಕ್ಕಾಗಿ ನಾವು ಮಾನಸಾಂತರ ಹೊಂದಿ ನಾವು ದೇವರ ಕಡೆಗೆ ತಿರ್ಕೊಂಡು ದೇವರ ಮಾರ್ಗ ಜೀವಿಸುವಾಗ ಆ ನಿತ್ಯ ಜೀವಿತ ನಮ್ಗೆ ಕೊಡ್ತಾನೆ. ಅದಕ್ಕಾಗಿ ಏನ್ ಹೇಳ್ತಾ ಇದ್ದಾನೆ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ, 4ನೇ ಅಧ್ಯಾಯ 7ನೇ ವಚನ ಏನ್ ಹೇಳ್ತಂದ್ರೆ, ಹೀಗಿರಲಾಗಿ ಅಂದ್ರೆ ಏನು, ಇವು ಹಿಂದೆ ಏನೇನು ನಡೆದಿದೆ, ಈ ಹವ್ವಳು ಆ ಸರ್ಪದ ಮಾತು ಕೇಳಿ ಮೋಸ ಹೋಗಿ ತಿನ್ನಬಾರ್ದಂತ ಹೇಳಿದ ಹಣ್ಣನ್ನು ತಿಂದು ಆ ಗಂಡನಿಗೂ ಕೊಟ್ಟು ಆ ಎಲ್ಲ ಕಾರ್ಯಗಳು ಸಿಕ್ಕಿದ ಎಲ್ಲ ಸಂತೋಷ ಸೌಭಾಗ್ಯ ಎಲ್ಲ ಕಳ್ಕೊಂಡು ಆ ಏನೇನು ತೋಟದಿಂದ ಹೊರಗದಬ್ಬಿ ಆ ಜೀವರಕ್ಷೆ ಫಲ ಕಳ್ಕೊಂಡು ದೇವರ ಸಾನ್ನಿಧ್ಯ ಕಳ್ಕೊಂಡು ಪಾಪದಲ್ಲಿ ಬಿದ್ದು ಹೋಗ್ತಾರೆ. ಹಾಗೆ ಆದುದರಿಂದ ಅಥವಾ ಈಗಿರಲಾಗಿ ದೇವರಿಗೆ ಒಳಗಾಗ್ರಿ. ನಾವೇನಾಗ್ಬೇಕು, ನಾವು ದೇವರಿಗೆ ಒಳಗಾಗಬೇಕು. ಸೈತಾನ ನಮ್ಮ ಮೇಲೆ ಅನೇಕ ಕುತಂತ್ರಗಳು ತರ್ತಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ಚುಚ್ಚಿಟ್ಬಿಡ್ತಾನೆ, ಮಕ್ಕಳ ಮಧ್ಯದಲ್ಲಿ ಚುಚ್ಚಿಟ್ಬಿಡ್ತಾನೆ. ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ, ಗಂಡನ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಮಾತು ಗಂಡ ಕೇಳಲ್ಲ, ಅತ್ತೆ ಮಾವ ಆ ಅಕ್ಕಪಕ್ಕದ ಹೀಗೆ ಎಲ್ಲರೂ ಶತ್ರುಗಳಾಗಿ ಸೈತಾನ ಮಾರ್ಪಡಿಸಿಬಿಡ್ತಾನೆ. ಅದಕ್ಕೆ ಈ ಬರುವಂತ ಸೈತಾನ ಕುತಂತ್ರಗಳಿಂದ ನಾವು ಗೆಲ್ಲಬೇಕಂದ್ರೆ ನಾವೇನ್ ಮಾಡ್ಬೇಕು, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ. ಯಾವ ರೀತಿ ಎದುರಿಸಬೇಕು, ಪ್ರಾರ್ಥನೆ ಮಾಡೋದ್ರ ಮುಖಾಂತರ. ದೇವರೇ, ಸೈತಾನ್ ನನ್ನ ಕುಟುಂಬದಲ್ಲಿ ಈ ತರ ಏನು ಬೆಂಕಿ ಇಟ್ಟಿದ್ದಾನೆ,
ಕಿಚ್ಚು ಇಟ್ಟಿದ್ದಾನೆ. ನನ್ನ ಗಂಡನಿಗೆ ಸಮಾಧಾನ ಇಲ್ಲದೆ ಹೋಗಿದೆ, ಮಕ್ಕಳಿಗೆ ಸಮಾಧಾನ ಇಲ್ಲದೆ ಹೋಗಿದೆ, ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳಿದೆ. ಆದ್ರಿಂದ ಎಲ್ಲ ಸಮಸ್ಯೆಗಳನ್ನು ಬಿಡಿಸು, ಎಲ್ಲ ಕಷ್ಟಗಳನ್ನು ಬಿಡಿಸು ಅಂತ ನಾವು ದೇವರು ಪ್ರಾರ್ಥಿಸುವಾಗ ದೇವ್ರು ಏನ್ ಮಾಡ್ತಾನೆ, ನಮ್ಮ ಹತ್ರ ಬರ್ತಾನೆ. ದೇವರ ಸಮಯಕ್ಕೆ 8ನೇ ವಚನ ಇದೆ, ದೇವರ ಸಮಯಕ್ಕೆ ಬಂದ್ರೆ ಆತ ನಿಮ್ಮ ಸಮಯಕ್ಕೆ ಬರ್ತಾರೆ. ಅಂದ್ರೆ ದೇವರ ಹೆಸರಲ್ಲಿ ಸೈತಾನ್ ತರುವಂತ ಎಲ್ಲ ಕುತಂತ್ರಗಳು ಯೇಸು ನಾಮದಲ್ಲಿ ಏನೋ ಹೊರಟೋಗ ಸೈತಾನ್ ನಮ್ಮನ್ನು ಬಿಟ್ಟು, ಯೇಸು ನಾಮದಲ್ಲಿ ಎಲ್ಲ ಕುತಂತ್ರಗಳು ನಾವು ಬೆಂಕಿಯಿಂದ ಸುಡ್ತಾ ಇದೀವಿ ಅಂತೇಳಿ ದೇವರ ಹೆಸರಲ್ಲಿ ಆಜ್ಞಾಪಿಸಿ ದೇವರಿಗೆ ಒಪ್ಪಿಸುವಾಗ ಆ ಸೈತಾನ್ ಓಡಿ ಹೋಗ್ತಾನೆ, ನಮ್ಮ ಹತ್ರ ಬಿರೋದಿಲ್ಲ. ಅಲ್ಲಿ ಏನ್ ಹೇಳ್ತಾ ಇದೆ, ಸೈತಾನ್ ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಹಲ್ಲೆಲೂಯಾ. ಸೈತಾನನ್ನು ನಮ್ಮನ್ನು ಬಿಟ್ಟು ಓಡಿ ಹೋಗ್ಬೇಕಂದ್ರೆ ನಾವು ದೇವ್ರಿಗೆ ಒಳಗಾಗ್ಬೇಕು, ದೇವರ ಆಜ್ಞೆಗಳು ಕೈಕೊಂಡು ನಡಿಬೇಕು. ದೇವರ ಆಜ್ಞೆ ಏನು, ಮೊದಲನೇ ಸ್ಥಾನ ದೇವರಿಗೂ ಕೊಡ್ಬೇಕು, 2ನೇ ಸ್ಥಾನ ನಿನ್ನ ನೆರೆಯವರನ್ನು ಪ್ರೀತಿಸು, ಅಂದ್ರೆ ಅಕ್ಕಪಕ್ಕದಲ್ಲಿರುವಂತ ಕುಟುಂಬದವರನ್ನ ಎಲ್ಲರೂ ಪ್ರೀತಿಸಬೇಕು. ದೇವರು ಈ ಹೊಸ ಒಡಂಬಡಿಕೆ 2ನೇ ಆಜ್ಞೆ. ಮೊದಲನೇ ಸ್ಥಾನ ದೇವ್ರ ಪ್ರೀತಿ ಕೊಡ್ಬೇಕು, ದೇವರಿಗೆ ಸ್ಥಾನ ಕೊಡ್ಬೇಕು. 2ನೇ ಆಜ್ಞೆ ನನ್ನಂತೆ ನಮ್ಮ ನೆರೆಯವರೆಲ್ಲರೂ ನಾವು ಪ್ರೀತಿಸಿ ದೇವರ ಆಜ್ಞೆಗಳು ಕೈಕೊಂಡು ನಡೆಯುವಾಗ ಸೈತಾನ ನಮ್ಮ ಹತ್ರ ಬರಕ್ಕೆ ಅವಕಾಶ ಇಲ್ಲ. ಆದ್ರಿಂದ ಪ್ರಿಯರೇ, ಸೈತಾನ ಅನೇಕ ವಿಧಗಳಲ್ಲಿ ನಮ್ಮಲ್ಲಿ ಕುತಂತ್ರ ತರಬಹುದು, ಆದರೆ ನಮಗೆ ಜಯ ಕೊಡುವಂತ ದೇವರು ಆ ಯೇಸು ಕ್ರಿಸ್ತನಿದ್ದಾನೆ. ಆ ಜಯ ಕೊಡುವ ದೇವರ ಒಳಗಾಗಿ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ಏನು ಬೇಕಾದ್ರೂ ನಾವು ಜಯ ಬಂದು. ಯೋಹಾನ 14:13-14 ಹೇಳ್ತಾರೆ, ನೀವು ನನ್ನ ಹೆಸರಿನಲ್ಲಿ ಏನಾದ್ರೂ ಬೇಡ್ಕೊಳ್ರಿ ಎಲ್ಲ ನಾನು ಕೊಡ್ತೀನಿ. ಆದ್ರಿಂದ ದೇವರ ಹೆಸರಲ್ಲಿ ನಮ್ಗೆ ಬರುವಂತ ಸಮಸ್ಯೆಗಳು, ಕಷ್ಟಗಳು, ಕಣ್ಣೀರುಗಳು, ಸಾಲಗಳು, ಇತರ ಯಾವುದೇ ಇರಲಿ ಲೋಕಾನುಸಾರವಾಗಿ ಅವೆಲ್ಲ ದೇವರಿಂದ ಬಿಡುಗಡೆ ಕೊಡು ದೇವರು ಅಂತೇಳಿ ನಾವು ಯೇಸಪ್ಪನಿಗೆ ಒಳಗಾಗಿ ಪ್ರಾರ್ಥಿಸುವಾಗ ಈ ಸೈತಾನ್ ತಂದಿರುವ ಎಲ್ಲ ಕುತಂತ್ರಗಳು ದೇವರು ಬಿಡಿಸಿ ನಾವು ಬೇಕಾದ ಶಾಂತಿ, ಸಮಾಧಾನವನ್ನ ಎಲ್ಲವನ್ನ ಕೊಡ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ, ದೇವರು ನಮ್ಮನ್ನು ಬಲಪಡಿಸಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೆಸಯ್ಯ ನಿಮ್ ಸ್ತೋತ್ರಪ್ಪ, ಈ ಮಾತುಗಳನ್ನ ನಮ್ಮನ್ನ ಬಲಪಡಿಸಿದ್ದಕ್ಕೆ ಸ್ತೋತ್ರ. ನಾವು ಸೈತಾನ ಬಿಡಬೇಕಂದ್ರೆ ನಿನ್ ಒಳಗಾಗಿ ಸೈತಾನ್ ಎದುರಿಸುವಾಗ ಸೈತಾನ್ ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಸ್ವಾಮಿ, ಈ ಒಂದು ಕಾರ್ಯ ನಮ್ಮೆಲ್ಲರ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್.